ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯ್ಕ್. ಮೊದಲಿಗೆ ಮುಖ್ಯಾಂಶಗಳು. ಸಕಲೇಶಪುರದ ಎತ್ತೂರಿನಲ್ಲಿ ಸಡಗರ ಸಂಭ್ರಮದಿಂದ ನಡೆದ 2 ದಿನದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ. ತೇರು ಎಳೆದಂತೆ ಕಾಂಗ್ರೆಸ್ ಮುಖಂಡರ ಆಕ್ಷೇಪಕ್ಕೆ ಭವಾನಿ ರೇವಣ್ಣ ಆಕ್ರೋಶ. ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ರೈತರಿಗೆ ಆರೋಗ್ಯ ಕೊಡಲಿ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹ ರಥೋತ್ಸವದಲ್ಲಿ ಭಾಗಿಯಾಗಿ ತಿಳಿಸಿದರು. ಪ್ರತಿ ವರ್ಷ ರಥೋತ್ಸವದಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸುತ್ತೇವೆ. ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ, ರೈತರಿಗೆ ಆರೋಗ್ಯ ಕೊಡಲಿ, ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ಅವರಿಗೆ ಎಲ್ಲರೂ ಮತ ಕೊಡಲಿ, ಚುನಾವಣೆ ಸಂದರ್ಭ ಒಳ್ಳೆಯ ಕೆಲಸ ಮಾಡುವ ಶಕ್ತಿ ಕೊಡಲಿ ಎಂದು ಬೇಡಿದ್ದೇನೆ. ಪ್ರಜ್ವಲ್ ಅವರಿಗೆ 8 ವಿಧಾನಸಭಾ ಕ್ಷೇತ್ರದಿಂದ ಅದ್ಭುತವಾದ ಲೀಡ್ ಬಂದು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಬೇಕು. ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂದು ದೇವರಲ್ಲಿ ಕೇಳಿದ್ದೇನೆ ಅಂತ ತಿಳಿಸಿದರು. ಇವತ್ತು ಪ್ರತಿ ವರ್ಷ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ನಂದೇವರು. ಇವತ್ತು ಪ್ರತಿ ವರ್ಷ ನಾವು ಜಾತ್ರೆ ಮೇಲೆ ನಾನು, ನನ್ನ ಕುಟುಂಬ, ನಮ್ಮ ಮಕ್ಕಳು ಎಲ್ಲರೂ ಬಂದು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ನಮ್ಮ ರೈತರಿಗೆ ಆರೋಗ್ಯ ಕೊಡಲಿ ಅಂತ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲರು ಮತ ಕೊಡಿ ಅಂತ ಕೇಳ್ತಾರೆ. ವಿಶೇಷವಾಗಿ ರಾಜ್ಯ ಜನತೆಗೆ, ಜಿಲ್ಲೆ ಜನತೆಗೆ, ತಾಲೂಕಿನ ಜನತೆಗೆಲ್ಲ ಒಳ್ಳೆಯದಾಗಿ ಲಕ್ಷ್ಮೀ ನರಸಿಂಹ ಒಳ್ಳೆ ಆರೋಗ್ಯ ಕೊಟ್ಟು ನಮ್ಮ ಸಮೃದ್ಧಿಯಾಗಿರ್ಬೇಕು ಅಂತ ನಾನು ಚುನಾವಣೆ ಸಂದರ್ಭದಲ್ಲಿ ಇದು ಒಳ್ಳೆ ಕೆಲಸ ಮಾಡೋದು ಇಟ್ಕೊಡಿ ಅಷ್ಟೇ. ದೇವರ ಹತ್ರ ಪ್ರಾರ್ಥನೆ ಮಾಡಿ ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಉತ್ತಮವಾದಂತ ಚುನಾವಣೆ ಇನ್ನೇನಿದೆ. ಪ್ರಜ್ವಲರು 8 ತಾರೀಕಿಂದ ಅದ್ಭುತವಾದಂಥ ಲೀಡ್ ಬಂದು ಹೈಯೆಸ್ಟ್ ಗೆಲ್ಲಬೇಕು. ಕುಮಾರಸ್ವಾಮಿ ಅವರ ಆರೋಗ್ಯನ ಕೇಳಿಸಿ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ ರಾಜ್ಯ ಮುಖ್ಯಮಂತ್ರಿ ಆಗಬೇಕು ಅಂತಲೂ ಸಹ ಕೇಳಿದ್ವಿ. ಅವರಿಗೆ ಆರೋಗ್ಯ ಕೊಟ್ಟು ಬೇಗ ರಾಜ್ಯದಲ್ಲಿ ಏನು ಹಾಸನ, ಮಂಡ್ಯ, ಕೋಲಾರ 3 ಕ್ಷೇತ್ರಗಳು ಗೆಲ್ಲಬೇಕು. 28 ಬಿಜೆಪಿ, ನಮ್ಮ 3 ಸೇರಿ 28 ಬಿಜೆಪಿ ಗೆದ್ದು ಮೋದಿಯನ್ನ ಪ್ರಧಾನಮಂತ್ರಿ ಮಾಡಬೇಕು. ದೇವರು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ. ಅದು ಗೊತ್ತಿಲ್ಲ, ಇನ್ನು ಅವ್ರಿವತ್ತು ಬರ್ತಾರೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಕಣಂದೂರು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಗರುಡ ವಾಹನಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ವಿಶೇಷ ಗಂಗಾ ಪೂಜೆ, ಸ್ವಾಮಿಯವರಿಗೆ ಹಾಗೂ ಪರಿವಾರದ ದೇವತೆಗಳಿಗೆ ಮಹಾರುದ್ರಾಭಿಷೇಕ, ಅಷ್ಟೋತ್ತರ, ಮಹಾಮಂಗಳಾರತಿ, ವೀರಭದ್ರ ಸ್ವಾಮಿ ಹಾಗೂ ಭದ್ರಕಾಳಮ್ಮನವರಿಗೆ ಕಲ್ಯಾಣೋತ್ಸವ ನಂತರ ಸ್ವಾಮಿಯವರ ದಿವ್ಯ ರಥಕ್ಕೆ ಕಳಸಾರೋಹಣ ಮಾಡಿ ದಿವ್ಯ ರಥಕ್ಕೆ ದಿಕ್ ಬಲಿ ಪೂಜೆ ನಡೆಸಿ ರಥಾರೋಹಣೋತ್ಸವ ನಡೆಸಲಾಯಿತು. ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಎಚ್ಪಿ ಹಾಗೂ ಸಮಿತಿಯ ಸದಸ್ಯರಾದ ಸಿಎಚ್ ಪ್ರಕಾಶ್ ಮಾತನಾಡಿ 500 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನವನ್ನ ಸಮಿತಿ ರಚನೆಯಾದ ಮೇಲೆ ಇದನ್ನ ಜೀರ್ಣೋದ್ಧಾರ ಮಾಡಿದ್ದೇವೆ. ಇದಕ್ಕೆ ಭಕ್ತರ ಸಹಕಾರವೂ ಕೂಡ ಇದೆ. ಅದಲ್ಲದೆ ಎಂದಿನಂತೆ ಅಭಿಷೇಕ, ಮಹಾಮಂಗಳಾರತಿ ಪೂಜೆ ಪ್ರತಿನಿತ್ಯ ನಡೆಸಲಾಗುತ್ತದೆ. 12 ಗ್ರಾಮಕ್ಕೆ ಸೇರಿದ ಈ ದೇಗುಲಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಣದೂರು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ದೇವಸ್ಥಾನದ ಅಭಿವೃದ್ಧಿ ಚೆನ್ನಾಗಾಗ್ತಿದ್ದು ಸರ್ಕಾರದ ವತಿಯಿಂದ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಒದಗಿಸಿಕೊಡ್ಬೇಕು ಅಂತ ಹೇಳಿದರು. ವೀರಭದ್ರೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು, ಸುಮಾರು ಜನ ಡೈರೆಕ್ಟರ್ಗಳು ಇದ್ದಾರೆ. ಹಳ್ಳಿಯ ಗ್ರಾಮಕ್ಕೆ ಸೇರಿದ ಈ ದೇವಾಲಯ ಸುಮಾರು ದೂರದ ಊರುಗಳಲ್ಲೂ ಸಹ ಭಕ್ತಾದಿಗಳಿದ್ದಾರೆ. ಅನೇಕ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ನಡೆಕೊಳ್ತಾರೆ. ಅನೇಕ ಭಕ್ತಾದಿಗಳ ಸಹಕಾರದಿಂದ ಹಿರಿಯರಾದ ಮೊದಲು ಅಧ್ಯಕ್ಷರಾದ ಚೆನ್ನೇಗೌಡರ ಅವಧಿಯಲ್ಲಿ ಪ್ರಾರಂಭಗೊಂಡ ದೇವಸ್ಥಾನ ವಿಶ್ವೇಶ್ವರರ ಅಧ್ಯಕ್ಷತೆಯಲ್ಲಿ ಮನೆಗೊಂಡು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಅಧ್ಯಕ್ಷರು ಮಾಡ್ತಾ ಬಂದರೆ ಅವರಿಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಹಳ ಒಗ್ಗರಣಿಂದ ಪ್ರಾಮಾಣಿಕವಾಗಿ ಸೇವೆಯನ್ನು ನಡೆಸಲಿಕ್ಕೆ ಗೌರವವಾಗಿ ಕಾಣಿಕೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ವತಿಯಿಂದ ಇನ್ನೂ
ಇದನ್ನ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಡ್ತಾ ಇದೀವಿ. ಜೊತೆಗೆ ಇತಿಹಾಸವನ್ನ ನಮ್ಮ ಅಧ್ಯಕ್ಷರು ಕಣದೂರಿನ ಇತಿಹಾಸವನ್ನ ಹೇಳ್ತಾರೆ. ಇದು ಬಹಳ 500 ವರ್ಷಗಳ ಕಾಲದ ದೇವಸ್ಥಾನ. ಭಾರಿ ಹಿಂದೆ ಒಂದು ಹಂಚಿನ ಮನೆ ಇತ್ತು ಇಲ್ಲಿ. ಆಮೇಲೆ ನಾವು ನಮ್ಮ ಕಮಿಟಿಯವರು ನಾನು ಅಧ್ಯಕ್ಷ ಆದ್ಮೇಲೆ ತಕ್ಷಣವೇ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಮಾಡಿದ್ದೀವಿ. ಎಲ್ಲ ಸಹಕಾರದಿಂದ ಒಂದು 70 ಲಕ್ಷ ರೂಪಾಯಿ ಖರ್ಚಾಗಿದೆ. ಎಲ್ಲರೂ ಭಕ್ತಾದಿಗಳು ಬಹಳ ಸಹಾಯ ಮಾಡಿದ್ದಾರೆ. ದೇವರಿಗೆ ಸುಮಾರು 12 ಹಳ್ಳಿಗಳು ಸೇರ್ತವೆ. ಎಲ್ಲ ಭಕ್ತಾದಿಗಳು ಬಹಳ ಪ್ರಾಮುಖ್ಯವಾಗಿ ನಡ್ಕೊಳ್ತಾರೆ. ಚೆನ್ನಾಗಿ ನಡೀತಾ ಇದೆ. ಮುಂದೇನೂ ಸಹ ಇದೆ ಅಭಿವೃದ್ಧಿ. ಈ ಸಂದರ್ಭದಲ್ಲಿ ದೇವಾಲಯದ ಸಮಿತಿಯ ಸದಸ್ಯರು ಹಾಜರಿದ್ದರು. ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರ ಕುಟುಂಬದವರಿಗೆ ತೇರು ಎಳೆಯಲು ಅವಕಾಶ ನೀಡದಂತೆ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿ ಕಾಂಗ್ರೆಸ್ ಅಡ್ಡಿಪಡಿಸಿದ ವಿಚಾರವಾಗಿ ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಭವಾನಿ ರೇವಣ್ಣ ಆಕ್ರೋಶ ಹೊರಹಾಕಿದ್ರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಭವಾನಿ ರೇವಣ್ಣ ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ಭಾಗಿಯಾಗಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ಅದ್ದೂರಿಯಾಗಿ ಹೊಳೆನರಸೀಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ನಡೆಯಬೇಕಿತ್ತು. ಅದ್ದೂರಿಯಾಗಿ ನಡೆಯಲು ತಡೆಯಾಗಿದೆ. ಪ್ರತಿ ವರ್ಷ ನಾವು ನಮ್ಮ ಕುಟುಂಬದಿಂದ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡುತ್ತಿದ್ದೆವು. ಈ ತಾಲೂಕಿನಲ್ಲಿ 30ರಿಂದ 35 ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಪ್ರತಿಯೊಂದು ಇರ್ತಿತ್ತು. ಅದಕ್ಕೆಲ್ಲ ಇವತ್ತು ಕೆಲವರು ಬೇಕು ಅಂತ ಅಡ್ಡಿಪಡಿಸಿದ್ರು. ಪರವಾಗಿಲ್ಲ, ಭಗವಂತನ ಸೇವೆ ಅದೇ ರೀತಿ ಮಾಡಬೇಕಿಲ್ಲ. ಇವತ್ತು ನಮ್ಮ ಕೈಲಾದನ್ನ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಯಾರಿಗೂ ಕೆಟ್ಟದನ್ನ ಬಯಸಲ್ಲ. ಇದು ರೇವಣ್ಣ ಅವರ ಒಂದು ಕುಟುಂಬದ ಕಾರ್ಯಕ್ರಮ ಅಲ್ಲ, ಇದು ಸಾರ್ವಜನಿಕರ ಕಾರ್ಯಕ್ರಮ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹೊಳೆನರಸೀಪುರ ಗ್ರಾಮದ ದೇವರು ಕಾರ್ಯಕ್ರಮ. ಅರಿದು ಹೋಗಿರುವ ಬಟ್ಟೆಯಲ್ಲಿ ತೇರು ಹೋಗುತ್ತಿದೆ. ಇದಕ್ಕೆ ಕಾರಣಕರ್ತರು ನಾವಲ್ಲ, ಅಡ್ಡಿಪಡಿಸಿದವರು. ದೇವರ ವಿಚಾರದಲ್ಲಿ ರಾಜಕೀಯ ಮಾಡಿದ್ರು. ಅಡ್ಡಿಪಡಿಸಿದವರನ್ನ ಭಗವಂತ ನೋಡ್ಕೊಳ್ತಾನೆ ಅಂತ ಆಕ್ರೋಶ ಹೊರಹಾಕಿದ್ರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಹೊಳೆನರಸೀಪುರದಲ್ಲಿ ಇವತ್ತು ಅದ್ದೂರಿಯ ರಥೋತ್ಸವ ನಡಿಬೇಕಾಗಿತ್ತು. ಆದ್ರೆ ಅದ್ದೂರಿಯಾಗಿ ಸ್ವಲ್ಪ ನಡಿಲಿಕ್ಕೆ ತಡೆ ಆಯ್ತು. ಕಾರಣ ಪ್ರತಿ ವರ್ಷ ನಾವು ನಮ್ಮ ಕುಟುಂಬ ವರ್ಗದಿಂದ ಎಲ್ಲ ನಾವು ಪ್ರತಿಯೊಂದು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿ ಪ್ರತಿಯೊಬ್ರು ಈ ತಾಲೂಕಿನ ಜನ ಕಡಿಮೆ ಅಂದ್ರೆ ಒಂದು 30-35 ಸಾವಿರ ಜನ ಅನ್ನ ಸಂತರ್ಪಣೆ ಪ್ರತಿಯೊಂದು ಇರ್ತಿತ್ತು. ಅದಕ್ಕೆಲ್ಲ ಇವತ್ತು ಕೆಲವರು ಬೇಕು ಅಂತಾನೆ ಅಡ್ಡಿಪಡಿಸೋದ್ರು. ಪರವಾಗಿಲ್ಲ, ಭಗವಂತನ ಸೇವೆ ಮಾಡ್ಬೇಕು ಅಂತ ಅಂದ್ರೆ ಏನು ಇದು ಮಾಡ್ಲಿಕ್ಕೆ ಅದೇ ರೀತಿ ಅಂತಲ್ಲ. ಆದ್ರೆ ಇವತ್ತು ನಮ್ಮ ಕೈಲಾದದೇನು ಅದನ್ನ ನಾವು ಮಾಡಿದೀವಿ. ಇವತ್ತೆಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಎಲ್ಲ ತಾಲೂಕಿನ ಜನ, ಜಿಲ್ಲೆ ಜನ, ಪ್ರತಿಯೊಬ್ಬರಿಗೂ ಭಗವಂತ, ನಾನು ಯಾರಿಗೂ ಕೆಟ್ಟದ್ ಬಯಸಲ್ಲ, ಎಲ್ಲರಿಗೂ ಒಳ್ಳೇದಾಗ್ಲಿ. ಒಂದ್ ದೇವ್ರ ಕಾರ್ಯ ಮಾಡ್ಲಿಕ್ಕೆ ಇದೇನು ರೇವಣ್ಣ ಅವರ ಕುಟುಂಬದ ಕಾರಣ ಇದು ಸಂಭ್ರಮ ಅಥವಾ ಒಂದು ಕಾರ್ಯಕ್ರಮ ಅಲ್ಲ. ಹಾಗಾಗಿ ಇದು ಸಾರ್ವಜನಿಕರ ತಾಲೂಕಿನ ಇವತ್ತು ಗ್ರಾಮ ದೇವತೆ ಹೊಳೆನರಸೀಪುರದ ಗ್ರಾಮ ದೇವರು ಇವರು ಲಕ್ಷ್ಮೀ ನರಸಿಂಹ. ಈ ದೇವರ ಉತ್ಸವಕ್ಕೆ ಪೂಜೆ ಮಾಡ್ಲಿಕ್ಕೆ ನಾವು ಪ್ರತಿ ವರ್ಷ ಯಾವ ರೀತಿ ಅದಕ್ಕೆ ಅಡ್ಡಿಪಡಿಸಿದ್ದಾರೆ. ಭಗವಂತ ಅವ್ರನ್ನೇ ನೋಡ್ಕೊಳ್ಳಿ. ನಾನು ಒಂದೇ ಹೇಳೋದು, ನಾನು ಯಾರಿಗೂ ಕೆಟ್ಟದ್ ಬಯಸಲ್ಲ. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೇನೆ. ಸುಖ ಸಂಸಾರಕ್ಕೆ ಸಂಸ್ಕಾರ ಹೊಂದಿರುವುದು ಅಗತ್ಯ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಮಲ್ಲೇಗೌಡರವರು ಸಕಲೇಶಪುರದಲ್ಲಿ ತಿಳಿಸಿದರು. ಭಾನುವಾರ 2ನೇ ದಿನದ ಸಮ್ಮೇಳನದ ಸಂಸಾರ ಸಲ್ಲಾಪ ಎಂಬ ವಿಚಾರಗೋಷ್ಠಿಯಲ್ಲಿ ಆಶಯ ನುಡಿಗಳನ್ನಾಡಿ ಸಂಸಾರ ನಿಭಾಯಿಸುವುದು ಒಂದು ದೇಶವನ್ನ ಮುನ್ನಡೆಸಿದಷ್ಟೇ ಕಷ್ಟ. ಸುಖ ಸಂಸಾರದ ಬಗ್ಗೆ ಕನ್ನಡ ಕವಿಗಳಾದ ಮುದ್ದಣ್ಣ, ಕೆಎಸ್ ನರಸಿಂಹಸ್ವಾಮಿ, ಬೇಂದ್ರೆ ಸೇರಿದಂತೆ ಹಲವರು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಸಂಸಾರಕ್ಕೆ ಬಡತನ ಅಡ್ಡಿಯಾಗಬಾರದು. ನಿಜವಾದ ಸುಖ ಸಿಗುವುದು ಬಡತನದಲ್ಲಿ, ಶ್ರೀಮಂತಿಕೆಯಲ್ಲಿ ಎಂದೂ ಸುಖವಿಲ್ಲ ಅಂತ ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ರಾಮಕೃಷ್ಣ ಮಾತನಾಡಿ, ಒಕ್ಕಲುತನದ ಬಗ್ಗೆ ಏನೇನೋ ಹೇಳ್ತೀವಿ, ಆದ್ರೆ ವಸ್ತುಸ್ಥಿತಿ ಬೇರೆಯಾಗಿದೆ. ಸರ್ಕಾರಿ ನೌಕರಿಯೇ ಮುಖ್ಯವಾಗಿರುವಾಗ ಕೃಷಿಗೆ ಬರಲು ಯಾರೂ ಮುಂದೆ ಬರುವುದಿಲ್ಲ. ರೈತ ತನ್ನ ವೃತ್ತಿಯನ್ನ ಮಗನಿಗೆ ಕಲಿಸಲು ಮನಸ್ಸು ಮಾಡೋದಿಲ್ಲ. ಈ ವ್ಯವಸ್ಥೆ ಬದಲಾಗುವವರೆಗೆ ಕೃಷಿಗೆ ಪ್ರೋತ್ಸಾಹ ಸಿಗುವುದಿಲ್ಲ. ಕುವೆಂಪು ಬರುವವರೆಗೆ ಕೃಷಿಯನ್ನ ಸಾಹಿತ್ಯ ಕ್ಷೇತ್ರ ಮರೆತಿತ್ತು. ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯದ ಬಗ್ಗೆ ಸಾಹಿತ್ಯ ವೇದಿಕೆಯಲ್ಲಿ ಚರ್ಚೆಯಾಗುತ್ತಿರುವುದು ಆಶಾಭಾವ ಮೂಡಿಸಿದೆ ಅಂತ ತಿಳಿಸಿದರು. ಒಂದು ಆಯಾಮದಲ್ಲಿ ಚರ್ಚಿತವಾಗ್ತಾ ಇದೆ. ಅನೇಕ ಮೌಲ್ಯಗಳಿದ್ದಾವೆ. ಅದು ಸಾಂಸಾರಿಕ ಮೌಲ್ಯ ಕೂಡ ಬದುಕಿನ ಒಂದು ಬಹುಮುಖ್ಯವಾದಂತಹ ಸಂಗತಿ. ಸಂಸಾರ ಕೂಡ ಬದುಕಿನ ಮುಖ್ಯ ಘಟ್ಟ, ಕಾಲಘಟ್ಟ. ಮೌಲ್ಯಗಳು ಆವಾಗ ಬದಲಾವಣೆಯನ್ನು ಹೊಂದ್ತವೆ. ರೂಪ ಬದಲಾವಣೆ ಆಗ್ತವೆ, ಅರ್ಥ ಬದಲಾವಣೆ ಆಗ್ತವೆ. ಮತ್ತೆ ಮೌಲ್ಯಗಳನ್ನು ಕುರಿತಾದಂತಹ ವ್ಯಾಖ್ಯಾನಗಳು ಕೂಡ ಬದಲಾಗ್ತಾ ಹೋಗ್ತಿರ್ತವೆ. ಒಂದು ಕಾಲದ ಮೌಲ್ಯ
ಮತ್ತೊಂದು ಕಾಲಕ್ಕೆ ಅಪಮೂಲ್ಯವೂ ಆಗಬಹುದು. ಆದರೆ ಕನ್ನಡ ಸಾಹಿತ್ಯ ಇಂತಹ ಮೌಲ್ಯಗಳನ್ನು ಅತ್ಯಂತ ಸಾಮರಸ್ಯದಿಂದ ಅರಗಿಸಿಕೊಂಡು ದೀರ್ಘಕಾಲ ನಿರ್ವಹಿಸಿದೆ. ಎಲ್ಲ ಕಾಲಘಟ್ಟದಲ್ಲೂ ಅದಕ್ಕೆ ಬೇಕಾಗಿರ್ತಕ್ಕಂತಹ ಬದಲಾವಣೆಯ ಸ್ವರೂಪವನ್ನು ಕೊಡ್ತಾ 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 ಜೀರ್ಣಿಸಿಕೊಂಡಿದೆ. ಅಂಥದ್ದನ್ನು ಕುರಿತಾಗಿ ಇವತ್ತು ಇಲ್ಲಿ ಒಂದು ಸಂವಾದದ ರೀತಿಯಲ್ಲಿ ಇದು ಪ್ರಸ್ತಾಪ ಆಗ್ತಾ ಇದೆ. ಈ ಗೋಷ್ಠಿಯ ಅಧ್ಯಕ್ಷತೆ ಅನ್ನೋದಕ್ಕಿಂತ ಪ್ರಧಾನ ಸಂವಾದಕರು ಅಂತ ಹೇಳಿ ನಾವು ಅವ್ರನ್ನ ಕರೆಯುವುದು. ಮಾನ್ಯ ನಮ್ಮೆಲ್ಲರ ಹಿರಿಯರು, ಪೂಜ್ಯರು, ಹಿರೇಮಗಳೂರು ಕಣ್ಣನವರು, ಈ ತರದ ಅನೇಕ ಸಂಗತಿಗಳನ್ನ ನಾವು ನೋಡಬಹುದು. ಆಳುವ ವರ್ಗ ಅದು ಸ್ಥಳೀಯವಾದದ್ದಾಗಿರ್ಲಿ, ಅದು ವಿದೇಶಿ ನೆಲೆಯದ್ದಾಗಿರ್ಲಿ, ರೈತನನ್ನು ಮತ್ತೆ ಮತ್ತೆ ಶೋಷಣೆ ಮಾಡಿಕೊಂಡು ಬಂದ ಚರಿತ್ರೆಯನ್ನು ಕೂಡ ನಮ್ಮ ಜನಪದ ಸಾಹಿತ್ಯ ದಾಖಲು ಮಾಡಿಕೊಂಡಿದೆ. ವಿಶೇಷವಾಗಿ ಜನಪದ ಲಾವಣಿಗಳಲ್ಲಿ ನಾವು ಇಂಥ ಶೋಷಣೆಯ ಬಗೆಗಳನ್ನ ನಾವು ಕಾಣ್ತೀವಿ. ತಾವು ಬೆಳೆದ ಬೆಳೆಯ ಒಂದು ಭಾಗವನ್ನ ಅದರ ಪ್ರಮಾಣ ಆಳುವುದರಿಂದ ನಿರ್ಧಾರ ಕಂದಾಯವಾಗಿ ರೂಪದಲ್ಲಿ ಕೊಡಬೇಕಾದ ರೈತರು ಒಂದಿನಿತು ಸಮಾಧಾನವಾಗಿದ್ದರೂ ಕೂಡ ಕುಂಪಣಿ ಸರ್ಕಾರಕ್ಕೆ, ಬ್ರಿಟಿಷರ ಸರ್ಕಾರದ ಒಂದು ಘಟನೆಯನ್ನ ಜನಪದ ಲಾವಣಿ ಹೇಳುತ್ತೆ. ಆಡಳಿತ ಹೋದಾಗ ಅವರು ನನಗೆ ನಗದು ರೂಪದಲ್ಲಿ ಕೊಡಬೇಕು ಅಂತ ಮೊದಲು ಅವರು ಧಾರ್ಮಿಕರು ಕೊಡ್ತಾ ಇರ್ತಾರೆ, ನಗದು ರೂಪದಲ್ಲಿ ಬೇಕು. ನಗದು ರೂಪ ಎಲ್ಲಿಂದ ತರೋದು? ರೈತನ ಸಮಸ್ಯೆ ಅಂತ ಹೇಳಿದ್ರೆ 12ನೇ ಶತಮಾನದಲ್ಲೇ ಒಕ್ಕಲಿಗ ಮುದ್ದಣ್ಣ ಈ ಆಳುವವರನ್ನ, ರೈತ ಬದುಕನ್ನ ನಿಯಂತ್ರಿಸುವವರನ್ನ ಹೇಗೆ ಪ್ರಶ್ನೆ ಮಾಡ್ತಾ ಇದ್ದ, ಹೇಗೆ ಪ್ರತಿಭಟನೆ ಮಾಡ್ತಾ ಇದ್ದ ಅನ್ನೋದು ಅವನ ವಚನದಿಂದ ಒಂದು ಸಾಬೀತಾಗ್ತದೆ. ಅವನಂತನೇ ಬರೀತಾನೆ, 3 ಅಡಿ ಮಣ್ಣಿಗೆ 6 ಹೊನ್ನ ತೆತ್ತು ಮೀರಿ ಹೊದಿಕೆಯ ಬೇಡನೆಂದು ಈ ಗ್ರಾಮದವರ ಮುಂದಿಟ್ಟು ಮೀರಲಿಲ್ಲ ಎಂದು ಪಟ್ಟೆಯ ಕೊಟ್ಟು ಮತ್ತೂರುಗೂಡಿ ಹೊದಿಕೆಯ ಬೇಡಿದರೆ ನಾ ಕೊಡಲಿಲ್ಲ. ಅಂದ್ರೆ ಎಲ್ಲ ಒಂದು ಕಡೆ ಅಗ್ರಿಮೆಂಟು, ಜಮೀನಿನ ಒಡೆಯ ಮತ್ತು ಕೃಷಿ ಮಾಡುವ ಈ ಶರಣರ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ. ಇಷ್ಟು ಭೂಮಿಗೆ ಇಷ್ಟು ತೆರಿಗೆ ಕಟ್ಟಿ ನೀನು ಬೇಸಾಯ ಮಾಡುವಂತ ಮಾತಾಗಿದೆ. ಆದ್ರೆ ಮಾತಾದ ಮೇಲೆ ಆ ಮಾಲೀಕ, ಅವನು ಅರಸ ಇರಬಹುದು ಅಥವಾ ಜಮೀನ್ದಾರ ಇರ್ಬೋದು, ಯಾರೋ ಇರ್ಬೋದು, ಮಾಲೀಕ ಮತ್ತಷ್ಟು ಹೊದಿಕೆಯ ಕೊಡು, ಹೆಚ್ಚು ತೆರಿಗೆಯನ್ನು ಕೊಡು ಅಂತ ನೀವು ಕೇಳಿದ್ರೆ, ಸಸಿ ಪೈರು ಅಂತ ಬೇಕಾದ್ರೆ ಕರೆಯೋಣ. ಆ ಪೈರು ಅದು ಗಿಡ ಆಗಿ ಆಮೇಲೆ ಮರವಾಗಿ ಬೆಳೆಯುತ್ತೆ. ಒಂದೇ ಸಾರಿ ನಾವು ಮರ ನೆಡೋದಿಲ್ಲ, ಸಸಿನೇ ನೆಟ್ಟು ಬೆಳೆಸುವಂಥದ್ದು. ಸಾಹಿತ್ಯದಲ್ಲೂ ಹಾಗೇನು. ಪುಟ್ಟಪ್ಪ ಅನ್ನುವಂತ ಹೆಸರು ಇವತ್ತು ಕನ್ನಡ ಸಾಹಿತ್ಯದ ದೊಡ್ಡಪ್ಪ ಆಗಿ ಮೆರಿಬೇಕು ಅಂತಂದ್ರೆ ಸಣ್ಣಗಳಿಂದಲೇ ದೊಡ್ಡದಾಗಿ ಬೆಳೆದಿರುವಂಥದ್ದು. ಬಹುಶಃ ಯಾವುದೋ ಒಂದು ಊರಿನಲ್ಲಿ ಯಾರೋ ಕೇಳಿದ ಮಾತಂತೆ ಇದು. ನಮ್ಮೂರಲ್ಲಿ ಇಂಜಿನಿಯರ್ಗಳವ್ರೆ, ಡಾಕ್ಟರ್ ಅವರೇ, ಅಂತವ್ರವ್ರೆ, ಇಂಥವ್ರವ್ರೆ, ನಿಮ್ಮೂರಲ್ಲಿ ಯಾರು ದೊಡ್ಡ ಮನುಷ್ಯ ಹುಟ್ಟಿದಾರ ಅಂತ. ಇನ್ನೊಬ್ಬ ಹೇಳಿದ್ದು, ಇಲ್ಲ ನಮ್ಮೂರಲ್ಲಿ ಹುಟ್ಟೋದೆಲ್ಲ ಸಣ್ಣ ಇಟ್ಲಿ ಅಂತ. ಎಷ್ಟು ಚೆನ್ನಾಗಿದೆ ಅಂದ್ರೆ ಸಣ್ಣದ್ರಿಂದಲೇ ದೊಡ್ಡದಾಗಿ ಬೆಳೆಯೋದು. ಅದು ಪೈನ್ ಇರ್ಬೋದು, ಒಬ್ಬ ಸಾಹಿತಿ ಇರ್ಬೋದು, ಶ್ರೀಮತಿ ಶೈಲಜಾ ಅವರಿರ್ಬೋದು. ಸಣ್ಣ ಸಣ್ಣ ಪುಸ್ತಕಗಳಿಂದ, ಪದ್ಯಗಳಿಂದಲೇ ನಾವು ಬೆಳೆದು ದೊಡ್ಡವರಾಗಿ ಸಮಾಜಕ್ಕೆ ಏನನ್ನೋ ಕೊಡುಗೆ ಕೊಡ್ತೀವಿ. ಇಲ್ಲಿ ಮಾತನಾಡುವಾಗ ಇಂದಿನ ಗೋಷ್ಠಿಯಲ್ಲಿ ತುಂಬಾ ಒಳ್ಳೆಯದೊಂದು ಪದ ಬೆಳೆಸಿದ್ರು, ವಿಚಾರದ ಬೀಜವನ್ನ ಬಿತ್ತಿ ಕೃತಿ ಬೆಳೆಯಬೇಕು ಅಂತ. ಈ ಬೀಜ ಬಿತ್ತೋ ಕ್ರಿಯೆ ಅಂದ್ರೆ ಅದು ಸಾಹಿತ್ಯ ಅಷ್ಟೇ. ಈ ಸಮ್ಮೇಳನದಲ್ಲಿ ಚಟ್ಟಳ್ಳಿ ಮಹೇಶ್, ಗೀತಾ ನಾಗಭೂಷಣ್, ಡಾಕ್ಟರ್ ಬೆಟ್ಟಹಳ್ಳಿ, ಕನ್ನಡ ಭಾಷಾ ಸಂಪತ್ತಿಗೆ ಕೃಷಿಕರ ಕೊಡುಗೆ ವಿಚಾರವಾಗಿ ಡಾಕ್ಟರ್ ರಕ್ಷಿತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭೂ ಕುರಿತು ವ್ಯಾಜ್ಯ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೂ ಸಹ ಅವಿನಾಶ್ ಎಂಬುವರು ದಬ್ಬಾಳಿಕೆಯಿಂದ ನಮ್ಮ ಭೂಮಿಯನ್ನ ಕಿತ್ತುಕೊಳ್ಳುವ ಯತ್ನ ಮಾಡುತ್ತಿದ್ದಾರೆಂದು ಸಕಲೇಶಪುರ ತಾಲೂಕಿನ ಕಡಬನಹಳ್ಳಿ ಕಾಫಿ ಬೆಳೆಗಾರ ಗಿರೀಶ್ ಆರೋಪಿಸಿದ ಹಿನ್ನೆಲೆ ತಾಲೂಕಿನ ಕಡಬನಹಳ್ಳಿ ಗ್ರಾಮದ ಕಾಫಿ ಬೆಳೆಗಾರ ಗಿರೀಶ್ ರವರ ಮನೆ ಆವರಣದಲ್ಲಿ ಬೆಳೆಗಾರ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಈ ಬಗ್ಗೆ ಸಭೆಯನ್ನ ಆಯೋಜನೆ ಮಾಡಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶಪುರದ ಎತ್ತೂರಿನಲ್ಲಿ ಸಡಗರ ಸಂಭ್ರಮದಿಂದ ನಡೆದ 2 ದಿನದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ. ತೇರು ಎಳೆದಂತೆ ಕಾಂಗ್ರೆಸ್ ಮುಖಂಡರ ಆಕ್ಷೇಪಕ್ಕೆ ಭವಾನಿ ರೇವಣ್ಣ ಆಕ್ರೋಶ.